ದಿನನಿತ್ಯದ ಜೀವನದಲ್ಲಿ ಪಾಕ ಪದ್ಧತಿಯು ಪ್ರಮುಖ ಪಾತ್ರ ವಹಿಸೋದ್ರಿಂದ ಭಾರತೀಯರು ತಮ್ಮ ಆಹಾರವನ್ನ ಪ್ರೀತಿಸ್ತಾರೆ. ಅಲ್ಲದೆ ಭಾರತೀಯ ಆಹಾರಗಳು ತಮ್ಮ ರುಚಿ ಮತ್ತು ಮಸಾಲೆಗಳ ಸಮತೋಲಿತ ಬಳಕೆಯಿಂದಾಗಿ ಪ್ರಪಂಚದಾದ್ಯಂತ ಜನಪ್ರಿಯವಾಗಿವೆ. ಭಾರತೀಯ ಆಹಾರವು ಪ್ರಪಂಚದ ಇತರ ಭಾಗಗಳಿಗಿಂತ ರುಚಿಯಲ್ಲಿ ಮಾತ್ರವಲ್ಲದೆ ಅಡುಗೆ ವಿಧಾನಗಳಲ್ಲಿಯೂ ಭಿನ್ನವಾಗಿದೆ. ಭಾರತೀಯ ಸಂಸ್ಕೃತಿಯಂತೆಯೇ ಭಾರತದಲ್ಲಿನ ಆಹಾರವು ವಿವಿಧ ನಾಗರಿಕತೆಗಳಿಂದ ಪ್ರಭಾವಿತವಾಗಿದ್ದು ಒಟ್ಟಾರೆ ಅಭಿವೃದ್ಧಿ ಮತ್ತು ಪ್ರಸ್ತುತ ರೂಪದಲ್ಲಿ ತನ್ನದೇ ಶೈಲಿಯನ್ನ ಹೊಂದಿದೆ. ಭಾರತವು ಶ್ರೀಮಂತ ಪಾಕಶಾಲೆಯ ಪರಂಪರೆಯನ್ನ ಹೊಂದಿದ್ದು 5,000 ವರ್ಷಗಳ ಇತಿಹಾಸವಿದೆ. ಅದೇ ರೀತಿಯಲ್ಲಿ ಪಾನಿಪುರಿ ಹುಟ್ಟಿದ್ದು ಹೇಗೆ ಗೊತ್ತೇ ಅನ್ನೋದರ ಕುರಿತು ಈಗ ತಿಳಿದುಕೊಳ್ಳೋಣ. ಪಾನಿಪುರಿ ಅಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ದೇಶದ ಪ್ರತಿಯೊಂದು ರಸ್ತೆ ಬದಿಯ ಅಂಗಡಿಯಿಂದ ಹಿಡಿದು ಪಂಚತಾರಾ ಹೋಟೆಲ್ಗಳಲ್ಲಿಯೂ ಇದನ್ನ ತಯಾರಿಸಲಾಗುತ್ತೆ. ಅಷ್ಟರ ಮಟ್ಟಿಗೆ ಈ ಖಾದ್ಯ ಜನಪ್ರಿಯವಾಗಿದೆ. ಹೊತ್ತಿನ ಪರಿವೇ ಇಲ್ಲದೆ ಜನರು ಹೋಗಿ ಇದನ್ನ ಸೇವಿಸ್ತಾರೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಸಿಹಿ ಹುಳಿ ರುಚಿಯ ಪಾನಿಪುರಿ ಅಂದ್ರೆ ಎಲ್ಲರಿಗೂ ಇಷ್ಟವಾಗಲಿದೆ. ಪಾನಿಪುರಿಯ ಮೂಲವನ್ನ ಹುಡುಕುತ್ತಾ ಹೊರಟಾಗ ಇದರ ಕಥನ ಮಹಾಭಾರತದವರೆಗೂ ತಲುಪುತ್ತೆ. ಹೌದು, ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿಗೆ ಅಳಿದುಳಿದ ತರಕಾರಿ ಹಾಗೂ ಹಿಟ್ಟಿನಲ್ಲಿ ಏನಾದ್ರೂ ವಿಶೇಷ ಖಾದ್ಯ ತಯಾರಿಸು ಎಂದು ಅತ್ತೆ ಕುಂತಿ ದ್ರೌಪದಿಗೆ ಆದೇಶಿಸುತ್ತಾಳೆ. ಆಗ ಪಾನಿಪುರಿಯಂತೆ ವಿಶಿಷ್ಟ ಖಾದ್ಯವನ್ನ ಸಿದ್ಧಪಡಿಸುವ ಮೂಲಕ ಕುಂತಿಯಿಂದ ದ್ರೌಪದಿ ಹೊಗಳಿಕೆ ಗಳಿಸುತ್ತಾಳೆ. ತನ್ನ ಸೊಸೆಯ ಚಾತುರ್ಯದಿಂದ ಪ್ರಭಾವಿತಳಾದ ಕುಂತಿಯು ಆ ಖಾದ್ಯಕ್ಕೆ ಅಮರತ್ವವನ್ನ ನೀಡಿದ್ಲು. ಅಂದಿನಿಂದ ಭಾರತದ ಉಪಖಂಡದಾದ್ಯಂತ ಈ ಆಹಾರ ಪದಾರ್ಥವನ್ನ ಸೇವಿಸಲಾಗುತ್ತೆ. ಹಾಗಾಗಿ ಇದು ದೇಶದೆಲ್ಲೆಡೆ ಈ ಆಹಾರ ಪದಾರ್ಥ ಇಂದು ಕಂಡು ಬರುತ್ತಿದೆ. ಭಾರತದಲ್ಲಿ ಪಾನಿಪುರಿಗೆ ಪ್ರದೇಶವಾರು ವಿವಿಧ ರೀತಿಯ ಹೆಸರುಗಳಿಂದ ಕರೆಯಲಾಗುತ್ತೆ. ಅದರಲ್ಲೂ ಮಹಾರಾಷ್ಟ್ರ ಮತ್ತು ದಕ್ಷಿಣ ಭಾರತದಲ್ಲಿ ಇದಕ್ಕೆ ಪಾನಿಪುರಿ ಎಂದು ಕರೆದ್ರೆ, ಹರಿಯಾಣದಲ್ಲಿ ಪಾನಿ ಪಟಾಶಿ, ಮಧ್ಯಪ್ರದೇಶದಲ್ಲಿ ಫುಲ್ಕಿ, ಉತ್ತರ ಪ್ರದೇಶದಲ್ಲಿ ಪಾನಿಕೆ ಬತಾಶೆ ಮತ್ತು ಅಸ್ಸಾಂನಲ್ಲಿ ಫುಸ್ಕಾ ಎಂದು ಕರೆಯುತ್ತಾರೆ. ದೆಹಲಿ ಹಾಗೂ ಇನ್ನಿತರ ಪ್ರದೇಶಗಳಲ್ಲಿ ಇದಕ್ಕೆ ಗೋಲ್ಗಪ್ಪ ಅಥವಾ ಫುಚ್ಕಾ ಎಂದು ಸಹ ಕರೆಯುತ್ತಾರೆ. ಇತಿಹಾಸ ಹೇಳೋದೇನು? ಇತಿಹಾಸದ ಪ್ರಕಾರ ಪಾಕಶಾಲೆಯ ಮಾನವಶಾಸ್ತ್ರಜ್ಞ ಕುರುಷ್ ದಲಾಲ್ ಪ್ರಕಾರ ಪಾನಿಪುರಿ ಇಂದಿನ ಬಿಹಾರದಲ್ಲಿ ಆಕಸ್ಮಿಕವಾಗಿ ರಾಜ ಕಚೋರಿಯಿಂದ ಜನ್ಮ ತಾಳಿದೆ ಎಂದು ಹೇಳುತ್ತಾರೆ. 20ನೇ ಶತಮಾನದಲ್ಲಿ ದೇಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಜನರು ವಲಸೆ ಹೋಗೋದ್ರಿಂದಾಗಿ ಪಾನಿಪುರಿ ಭಾರತದ ಉಳಿದ ಭಾಗಗಳಿಗೆ ಹರಡಿದೆ. ಇದರ ಖ್ಯಾತಿ ಎಷ್ಟರ ಮಟ್ಟಿಗೆ ಹರಡಿದೆ ಅಂದ್ರೆ 2005ರಲ್ಲಿ ಪಾನಿಪುರಿ ಪದವನ್ನ ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿನಲ್ಲಿಯೂ ಸೇರಿಸಲಾಗಿದೆ. ಇಂತಹ ಬಾಯಲ್ಲಿ ನೀರುಣಿಸುವ ಪಾನಿಪುರಿ ಮಸುಕಿನ ಚಳಿಯ ಹೊತ್ತಲ್ಲಿ ಸ್ನೇಹಿತರ ಜೊತೆಗೂಡಿ ಸವಿತಾ ಇದ್ರೆ ಸ್ವರ್ಗವಲ್ಲದೆ ಮತ್ತೇನು ಅಲ್ವಾ? ನೀವೇನಾದ್ರೂ ಅಡಿಗೆ ಪ್ರವೀಣರಾದಲ್ಲಿ ನಿಮ್ಮ ಮನೆಯಲ್ಲಿಯೇ ಪಾನಿಪುರಿ ತಯಾರಿಸಿ ಆ ರುಚಿಯನ್ನ ಇತರರಿಗೂ ಉಣಬಡಿಸಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.